ನೋಡಿ, ರಾಜ್ಯದಲ್ಲಿ ಒಂದ್ ಕಡೆ ಬರಗಾಲ ಪರಿಸ್ಥಿತಿ, ಬರಗಾಲ ಆವರಿಸಿಬಿಟ್ಟಿದೆ. ಮಳೆ ಇಲ್ಲ, ಬೆಳೆ ಇಲ್ಲ, ಅನ್ನದಾತರು ಕಂಗಾಲಾಗಿ ಹೋಗಿದ್ದಾರೆ. ಪರಿಹಾರದತ್ತ ಮುಖ ಮಾಡಿದ್ದಾರೆ. ಇವತ್ತು ಸಿಗಬಹುದು, ನಾಳೆ ಸಿಗಬಹುದು ಅಂತ ಹೇಳಿ. ಇಂಥ ಸಮಯದಲ್ಲಿ ರಾಜಕೀಯ ಪಕ್ಷಗಳು ಒಂದಾಗಬೇಕಾಗಿತ್ತು. ರೈತರ ಸಹಾಯಕ್ಕೆ ಧಾವಿಸಬೇಕಾಗಿತ್ತು. ಪಕ್ಷ ಮರೆತು ರೈತರ ಪರ ನಿಲ್ಲಬೇಕಾಗಿತ್ತು. ಬರಗಾಲ ಘೋಷಣೆ ಮಾಡಿ ಅನ್ನದಾತರಿಗೆ ಪರಿಹಾರ ಕೊಡಿಸುವಂತ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿತ್ತು. ಆದ್ರೆ ಆಡಳಿತ ಪಕ್ಷ ಹಾಗೂ ಪ್ರತಿಪಕ್ಷಗಳು ಮಾಡ್ತಾ ಇರೋದೇ ಬೇರೆ. ಇವ್ರಿಗಿದೆಲ್ಲ ಬೇಕಾಗೇ ಇಲ್ಲ. ರಾಜ್ಯದಲ್ಲಿ ಬರಗಾಲ ಘೋಷಣೆ ನಿರ್ಧಾರಕ್ಕೂ ಈಗ ಬರ ಆವರಿಸಿಬಿಟ್ಟಿದೆ. ಇವರು ಬರೀ ರಾಜಕೀಯದಲ್ಲಿ ಮುಳುಗೋಗಿದ್ದಾರೆ. ತಮ್ಮ ಕುರ್ಚಿಯನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಓಡಾಡ್ತಾ ಇದ್ದಾರೆ. ಇಲ್ಲಿವರೆಗೂ ವೀಕ್ಷಕರೇ, ಬರಗಾಲ 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 ಅಂತ ಎಷ್ಟು ಸಾರಿ ಎಚ್ಚರಿಸುವಂತ ಕೆಲಸ ಆಗಿದೆ. ಬರ್ತಿದೆ ಬರಗಾಲ ಅಂತ, ಬಂದ್ಬಿಡ್ತು ಬರಗಾಲ ಅಂತ, ಬರಗಾಲ ಅಂತ ಘೋಷಣೆ ಮಾಡಿ ಅಂತ. ಆದ್ರೆ ಸರ್ಕಾರ ಮಾತ್ರ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಡ್ತಿಲ್ಲ. ಅಂತಂದ್ರೆ ನೀವು ಅಧಿಕಾರದಲ್ಲಿ ಇರೋದು ಯಾಕೆ? ರೈತರ ಹಿತ ನಿಮ್ಗೆ ಬೇಕಾಗಿಲ್ಲ ಅಂತಂದ್ರೆ ಯಾವ ಪುರುಷಾರ್ಥಕ್ಕೆ ನೀವು ಆಡಳಿತ ಮಾಡ್ತಾ ಇದ್ದೀರಿ? ಇವೆಲ್ಲವೂ ಪ್ರಶ್ನೆಗಳಾಗ್ತಾ ಇದೆ. ಈ ವರದಿಯನ್ನು ನೋಡ್ಕೊಂಡು ಬರ ಅಧ್ಯಯನ ಮಾಡಲಿಕ್ಕೋಸ್ಕರ ತಂಡವನ್ನು ಕಳಿಸಬೇಕು ಅಂತ. ಕರುನಾಡಲ್ಲಿ ಈ ಬಾರಿ ಮುಂಗಾರು ಕೈಕೊಟ್ಟಿದೆ. ಎಷ್ಟೊತ್ತಿಗೆ ಮಳೆಯಲ್ಲಿ ಮಿಂದು ಹಸಿರಾಗಬೇಕಿದ್ದ ಭೂಮಿ ಬರಡಾಗಿದೆ. ನೀರಿಲ್ಲದೆ ಬೆಳೆಗಳು ಒಣಗಿ ಹೋಗಿವೆ. ಸಾಲ ಸೂಲ ಮಾಡಿ ಬೆಳೆ ಬೆಳೆದ ರೈತನ ಬದುಕು ಮಳೆ ಬಾರದೆ ಬೀದಿಗೆ ಬಿದ್ದಿದೆ. ಇಂಥ ಕಷ್ಟಕಾಲದಲ್ಲಿ ಅನ್ನದಾತನ ಧ್ವನಿಯಾಗಬೇಕಿದ್ದ ಸರ್ಕಾರ ಬದುಕಿದ್ದು ಸತ್ತಂತೆ ವರ್ತನೆ ಮಾಡ್ತಾ ಇದೆ. ಸರ್ಕಾರವನ್ನ ಬಡಿದೆಬ್ಬಿಸಬೇಕಿದ್ದ ವಿಪಕ್ಷಗಳು ಜವಾಬ್ದಾರಿ ಮರೆತು ಕುಳಿತಿವೆ. ರಾಜ್ಯದಲ್ಲಿ ಬರಗಾಲ ಘೋಷಣೆಗೂ ಆವರಿಸಿದ ಬರ. ಸರ್ಕಾರದಿಂದ ಮೀನಾಮೇಷ, ಬೇಜವಾಬ್ದಾರಿ ವಿಪಕ್ಷ. ಒಂದು ಕಡೆ ರಾಜ್ಯದಲ್ಲಿ ಬರ ಆವರಿಸಿದೆ. ಮಳೆ ಬೆಳೆ ಇಲ್ಲದೆ ಅನ್ನದಾತರು ಪರಿಹಾರದತ್ತ ಮುಖ ಮಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ರಾಜಕೀಯ ಪಕ್ಷಗಳು ಒಂದಾಗಬೇಕಿತ್ತು. ಪಕ್ಷ ಮರೆತು ರೈತರ ಪರ ನಿಲ್ಲಬೇಕಿತ್ತು. ಬರಗಾಲ ಘೋಷಿಸಿ ಅನ್ನದಾತರಿಗೆ ಪರಿಹಾರ ಕೊಡಿಸುವ ಕೆಲಸ ಮಾಡಬೇಕಿತ್ತು. ಆದರೆ ಆಡಳಿತ ಪಕ್ಷಗಳು ಹಾಗೂ ಪ್ರತಿಪಕ್ಷಗಳು ಮಾಡ್ತಾ ಇರುವುದು ಬೇರೆ. ಮುಂಗಾರು ಅಧಿವೇಶನ ಶುರುವಾಗಿ 10 ದಿನಗಳೇ ಕಳೆದಿದೆ. ಆದರೆ ದುರಂತ ನೋಡಿ, ಒಂದೇ ಒಂದು ದಿನವೂ ಅಧಿವೇಶನದಲ್ಲಿ ಬರದ ಚರ್ಚೆ ಆಗಿಲ್ಲ. ರಾಜಕೀಯ ಮೇಲಾಟಕ್ಕೆ ಬರದ ಚರ್ಚೆಗೂ ಬರ ಆವರಿಸಿಬಿಟ್ಟಿದೆ. ಇದುವರೆಗೂ ಸರ್ಕಾರ ಬರಗಾಲ ಘೋಷಣೆ ಬಗ್ಗೆ ಚರ್ಚೆಗೆ ಮುಂದಾಗಿಲ್ಲ. ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿರೋ ಪ್ರತಿಪಕ್ಷಗಳು ಸದನದಲ್ಲಿ ಬರದ ಚರ್ಚೆ ಆಗೋಕ್ಕೂ ಬಿಡ್ತಾ ಇಲ್ಲ. ಬರಗಾಲ ಘೋಷಣೆಯಲ್ಲೂ ರಾಜಕೀಯ ದಗದಗ. ಇನ್ನು ಬರಗಾಲ ಘೋಷಣೆಯಲ್ಲಿ ರಾಜಕೀಯ ದಗದಗಿಸ್ತಾ ಇದೆ. ಆಡಳಿತ ಪಕ್ಷಗಳು ಪ್ರತಿಪಕ್ಷಗಳು ಆರೋಪ ಪ್ರತ್ಯಾರೋಪಕ್ಕೆ ಇಳಿದಿವೆ. 10,000 ಕೋಟಿ ಪರಿಹಾರವನ್ನು ಕೊಡಬೇಕು ಮತ್ತು ಬರ ಅಧ್ಯಯನ ಮಾಡಲಿಕ್ಕೋಸ್ಕರ ತಂಡವನ್ನು ಕಳಿಸಬೇಕು ಅಂತ. ಎರಡೂ ಆಗಿಲ್ಲ. ಈ ನಾವೇನಾದ್ರೂ ಇಲ್ಲಿ ಬರ ಪರಿಹಾರದ ವಿಚಾರದಲ್ಲಿ ಚರ್ಚೆ ಮಾಡಿದ್ರೆ ಕೇಂದ್ರ ಸರ್ಕಾರದವರು ಹಣ ಬಿಡುಗಡೆ ಮಾಡಬೇಕಾಗುತ್ತೆ. ಅವರು ಉಂಡಿ ಕಳ್ತನದಲ್ಲೇ ಬಹಳ ಬ್ಯುಸಿ ಆಗಿದ್ದಾರೆ ವಿನಃ ಬರ ಪರಿಹಾರ, ಕುಡಿಯೋ ನೀರು, ಜಾನುವಾರುಗಳಿಗೆ ಮೇವು, ನೀರಿನ ಬಗ್ಗೆ ಯೋಚನೆ ಮಾಡೋ ಪರಿಸ್ಥಿತಿನಲ್ಲಿಲ್ಲ. ನಾವೇನ್ ಮಾಡ ಅವಕಾಶ ಕೊಡ್ತಾ ಇಲ್ಲ. ವಿರೋಧ ಪಕ್ಷದವರು ಅವಕಾಶ ಕೊಡ್ತಾ ಇಲ್ಲ. ನಮ್ಮ ಪಾತ್ರ ಏನಿಲ್ಲ ಅದ್ರಾಗ. ಅವ್ರು ಅದಕ್ಕೆ ಬರ್ಬೇಕು. ನಿನ್ನ ಸಿಎಂ ಅವ್ರು ರಿಕ್ವೆಸ್ಟ್ ಮಾಡಿದಾರಲ್ಲ, ನೀವು ಬನ್ನಿ ಚರ್ಚೆ ಮಾಡಿ ನೋಟಿಸ್ ಕೊಡಿ. ನೋಟಿಸ್ ಕೊಡ್ಲಿಕ್ಕೆ ರೆಡಿ ಇಲ್ಲ ಅವರು. ನೋಟಿಸ್ ಕೊಟ್ಟರೆ ಚರ್ಚೆ ಆಗುತ್ತೆ. ಒಂದು ಕಡೆಯಿಂದ ಕೆಲವು ಪ್ರದೇಶದಲ್ಲಿ ಬರ ಇರ್ತದೆ, ಕೆಲವು ಪ್ರದೇಶಗಳಲ್ಲಿ ಅತಿವೃಷ್ಟಿ ಇರ್ತದೆ. ಇವತ್ತು ಕುಡಿಯುವ ನೀರು, ಕೆಲವು ಕಡೆ ಇವತ್ತು ಜನ ತೊಂದರೆ ಮತ್ತು ಇನ್ನು ಎಲ್ಲ ಯೋಜನೆ ಬಗ್ಗೆ ಚರ್ಚೆ ಮಾಡಿ ಜನೋಪಕಾರವಾಗಿ ಮತ್ತು ಜನರಿಗೆ ಪ್ರಯೋಜನ ಆಗುವಂತಹ ಚರ್ಚೆಗಳು ಮತ್ತು ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂತಹ ಒಂದು ಅಧಿವೇಶನವನ್ನು ಸಂಪೂರ್ಣವಾಗಿ ಇಷ್ಟು ದಿವಸ ಇವತ್ತು ವ್ಯರ್ಥ ಮಾಡಿರುವುದು ಕರ್ನಾಟಕದ ಜನತೆ, ಪ್ರತಿಪಕ್ಷ ಮತ್ತು ಬಿಜೆಪಿಯವರನ್ನು ಖಂಡಿತವಾಗಿ ಕ್ಷಮಿಸುವುದಿಲ್ಲ ಅಂತ. ಬರಗಾಲದ್ದು ಸಾಕಷ್ಟು ರಿಪೋರ್ಟ್ ಎಲ್ಲ ಬಂದಿದೆ. ರೆವಿನ್ಯೂ ಇಲಾಖೆ ವರ್ಕೌಟ್ ಮಾಡ್ತಾ ಇದ್ರೆ ಸಬ್ ಕಮಿಟಿನಲ್ಲಿ ಬಂದು ಅಲ್ಲಿಂದ ಸೆಂಟ್ರಲ್ ಗವರ್ಮೆಂಟ್ ಕಳಿಸ್ತೀವಿ. ಇನ್ನು ಸ್ವಲ್ಪ ಅಂದ್ರೆ ಕೇಂದ್ರಕ್ಕೆ ಕಳಿಸುವಂತಹ ಪ್ರಕ್ರಿಯೆಗಳು ಸ್ವಲ್ಪ ತಡವಾಗದಲ್ಲ. ಅವರು ಸೆಪ್ಟೆಂಬರ್ ಎಂಡ್ ಮಾಡಲ್ಲ ನೋಡಿ. ಇಷ್ಟಿದ್ರೆ ಸಾಕು, ಅದೇ ರೀಸನ್. ಅದೆಲ್ಲ ನೋಡ್ ಮಾಡ್ತಾ ಇದೀವಿ. ಇದು ಆಡಳಿತ ಪಕ್ಷದ ವಾದವಾದ್ರೆ ಪ್ರತಿಪಕ್ಷಗಳು ಹೇಳೋದೇ ಬೇರೆ. ನಮಗೆ ಬರದ ಬಗ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಲಿಲ್ಲ.
ನೈಸ್ ಬಗ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಲಿಲ್ಲ. ಒಬ್ಬ ನಾಗೇಂದ್ರನಿಗೋಸ್ಕರ ಇಡೀ ಸದನನ ಸ್ಟಾಲ್ ಆಗ್ತಾ ಇರುವಂತದ್ದು ಕಾಂಗ್ರೆಸ್ ಪಾರ್ಟಿಗೆ ಒಂದು ರೀತಿ ಅವಮಾನ. ಇವತ್ತು ರಾಜ್ಯದಲ್ಲಿ ಬರಗಾಲ, ರೈತರು ಬೆಳೆ ಹಾಕಿಲ್ಲ, ಹಲವಾರು ಭಾಗದಲ್ಲಿ ಆತ್ಮಹತ್ಯೆಗಳು ನಡೀತಾ ಇದೆ. ಇದೆಲ್ಲ ಡೈವರ್ಷನ್ ಆಗ್ತಾ ಇದೆ ನನ್ನ ಅಭಿಪ್ರಾಯದಲ್ಲಿ. ಇವತ್ತು ಏನು ವಿಷಯಗಳ ಚರ್ಚೆ ಆಗಬೇಕಾಗಿತ್ತು ಆ ಚರ್ಚೆಗಳಿಗೆ ಯಾವುದೇ ರೀತಿಯಲ್ಲಿ ಅಲ್ಲಿ ಅವಕಾಶಗಳು ಬರಬಾರದು ಅಂತಲೇ ಏನಾದರೂ ಇದು ಹೀಗೆ ನಡ್ಕೊಂಡು ಹೋಗ್ಲಿ ಅಂತ ಸರ್ಕಾರವು ತೀರ್ಮಾನ ಮಾಡ್ಕೊಂಡೆ ಮೊಂಡತನ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಸಂಪುಟ ಸಭೆಯಲ್ಲೂ ಬರದ ಚರ್ಚೆ ಮಾಯ. ಕೇವಲ ಪ್ರಸ್ತಾಪ, ವರದಿ ಸಲ್ಲಿಕೆಗೆ ನಿರ್ಧಾರ. ಅಧಿವೇಶನದಲ್ಲಂತೂ ಈವರೆಗೂ ಬರದ ಚರ್ಚೆ ಆಗಿಲ್ಲ. ಕಡೆ ಪಕ್ಷ ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಾದರೂ ಬರಗಾಲ ಘೋಷಣೆ ಬಗ್ಗೆ ಚರ್ಚೆ ಆಗಬೇಕಿತ್ತು. ಆದರೆ ಕ್ಯಾಬಿನೆಟ್ನಲ್ಲಿ ಬರಗಾಲ ಸಂಬಂಧ ಕೇವಲ ಕಾಟಾಚಾರಕ್ಕೆ ಪ್ರಸ್ತಾಪವಷ್ಟೇ ಆಗಿದೆ. ಸಚಿವರು ಸಹ ತಮ್ಮ ಜಿಲ್ಲೆಗಳಿಗೆ ತೆರಳಿ ನಡೆಸಿದ್ದ ಸಮೀಕ್ಷೆ ಅಹವಾಲು ವರದಿಯನ್ನ ಕಂದಾಯ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ಗೆ ಸಲ್ಲಿಸಿದ್ದಾರೆ ಎನ್ನಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಸಹ ಕೇಂದ್ರಕ್ಕೆ ಬರದ ವರದಿ ಕಳಿಸುವ ಸಂಬಂಧ ಸಿದ್ದತೆ ಮಾಡಿಕೊಳ್ಳಲು ಸೂಚನೆ ಕೊಟ್ಟಿದ್ದಾರಂತೆ. ಬರಗಾಲದ್ದು ಸಾಕಷ್ಟು ರಿಪೋರ್ಟ್ ಎಲ್ಲ ಬಂದಿದೆ. ರೆವಿನ್ಯೂ ಇಲಾಖೆ ವರ್ಕೌಟ್ ಮಾಡ್ತಾ ಇದ್ರೆ ಸಬ್ ಕಮಿಟಿನಲ್ಲಿ ಬಂದು ಅಲ್ಲಿಂದ ಸೆಂಟ್ರಲ್ ಗವರ್ಮೆಂಟ್ ಕಳಿಸ್ತೀವಿ. ಎಲ್ಲ ನೋಡಿ ಇಷ್ಟಿದ್ರೆ ಸಾಕು, ಅದೇ ರೀಸನ್ ಅದೆಲ್ಲ ನೋಡ್ ಮಾಡ್ತಾ ಇದೀವಿ. ಆಗಸ್ಟ್ ನಂತರ ಕಳಿಸುವಂತದ್ದು ಅದು ಆ ತರ ಏನು ಇಲ್ಲ. ರೆವಿನ್ಯೂ ಇಲಾಖೆಗೆ ಹೇಳಿದ್ದಾರೆ ಆದಷ್ಟು ಬೇಗ ಅದನ್ನ ಪರಿಸ್ಥಿತಿ ನೋಡ್ಕೊಂಡು ಏನು ಇದಿದೆ ಅವರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಿದ್ದಾರೆ. ಆಡಳಿತ ಪಕ್ಷ ಪ್ರತಿಪಕ್ಷಗಳ ವಿರುದ್ಧ ಆಕ್ರೋಶ ಸ್ಫೋಟ. ಬರಗಾಲ ಘೋಷಣೆ ಸಂಬಂಧ ಕೃಷಿ ಸಚಿವರ ಸಭೆ. ಶೀಘ್ರದಲ್ಲೇ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಕೆ. ಇನ್ನು ಬರಗಾಲ ಘೋಷಣೆ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಮಾಡಿದ ಕೃಷಿ ಸಚಿವರು ಇವತ್ತು ಈ ಬಗ್ಗೆ ಚರ್ಚಿಸಲು ಕೃಷಿ ಭವನದಲ್ಲಿ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ರು. ಬಳಿಕ ಮಾತನಾಡಿದ ಕೃಷಿ ಸಚಿವ ನರೇಂದ್ರ ಸ್ವಾಮಿ, ಬರಗಾಲ ಘೋಷಣೆ ಸಂಬಂಧ ವರದಿ ಸಿದ್ಧ ಮಾಡ್ತಿದ್ದೇವೆ. ಈ ತಿಂಗಳಾಂತ್ಯಕ್ಕೆ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ಹೇಳಿದ್ರು. ಈ ಒಂದು ಬರ ಘೋಷಣೆ ಆಗಬೇಕಾದ್ರೆ ವರದಿಯನ್ನು ಕೇಂದ್ರಕ್ಕೆ ಸಲ್ಲಿಸಬೇಕಾಗಿರೋದೇ ಕಂದಾಯ ಇಲಾಖೆ ಆಗಿರೋದ್ರಿಂದ ನಮ್ಮ ಪೂರ್ಣ ಮಾಹಿತಿಯನ್ನ ಸಜ್ಜುಗೊಳಿಸಿ ಜೊತೆಗೆ ಈ ತಿಂಗಳ ಕೊನೆ ತನಕ, ಯಾಕಂದ್ರೆ ಕೇಂದ್ರ ನಮ್ಮನ್ನ ನೋಡೋದೇನಂತಾರೆ ಮೊದಲ 5 ವಾರಗಳನ್ನ ಅವರು ಗಮನಿಸ್ತಾರೆ. 5 ವಾರಗಳಲ್ಲಿ ಈ ತಿಂಗಳ ಕೊನೆಗೆ ಆ ವಾಸ್ತವದ ಚಿತ್ರಣ ಪೂರ್ಣ ಆಗುತ್ತೆ. ಅದಾದ ಮೇಲಿಂದ ನಮ್ಮ ವರದಿನ ಅವರು ಪರಿಶೀಲನೆಗೆ ಬರ್ತಾರೆ. ಈಗಾಗಲೇ ಹಲವಾರು ಕಡೆ ಮಧ್ಯಂತರವಾಗಿ ಗ್ರೌಂಡ್ ರಿಯಾಲಿಟಿನ ಚೆಕ್ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ತದನಂತರ ಬರದ ಬಗ್ಗೆ ಘೋಷಣೆ ಮಾಡೋದಕ್ಕೆ ಕೇಂದ್ರಕ್ಕೆ ನಮ್ಮ ವರದಿ ಹೋಗುತ್ತೆ. ನಾವು ಅದನ್ನ ಕಂದಾಯ ಇಲಾಖೆ ಮುಖಾಂತರ ಕಳಿಸಬೇಕು. ನಾವೇ ನೇರವಾಗಿ ಕೇಂದ್ರಕ್ಕೆ ನಾವೇನು ಕೇಳುವಂಥದ್ದಿಲ್ಲ. ವಾಸ್ತವದ ಚಿತ್ರಣ, ಬೆಳೆ ಮತ್ತು ಇವತ್ತಿನ ಮಳೆ, ಈ ಎಲ್ಲ ವಿಚಾರವನ್ನು ನಾವು ಕ್ರೋಢೀಕರಿಸೋದ್ರಲ್ಲದೆ ಹೆಚ್ಚಿನ ವಿಚಾರವನ್ನು ಕಂದಾಯ ಇಲಾಖೆ ಮುಖಾಂತರ ಕೇಂದ್ರಕ್ಕೆ ವರದಿಯನ್ನು ಸಲ್ಲಿಸಬೇಕು. ಈ ತಿಂಗಳು ಕೊನೆ ತನಕ ನಾವೇನು ಮಾಡೋಕ್ಕಲ್ಲ. ಈ ತಿಂಗಳು ಕೊನೆ ಆದ ಮೇಲೆ ನಾವು ಎಲ್ಲಾ ಮಾಹಿತಿಗಳನ್ನ ಕ್ರೋಢೀಕರಿಸಿ ವಾಸ್ತವದ ಚಿತ್ರಣವನ್ನು ಕೇಂದ್ರದ ಮುಂದೆ ಇಟ್ಟು ಬರ ಘೋಷಣೆ ಮಾಡೋದಕ್ಕೆ ಇಷ್ಟು ವಿಷಯಗಳು ಸಮಂಜಸವಾಗಿದ್ದಾವೆ, ನಮ್ಮ ಸಂಕಷ್ಟ ಪರಿಸ್ಥಿತಿಗೆ ಕೇಂದ್ರ ನೆರವು ಬರಬೇಕು ಅನ್ನೋದು ಮನವಿ ಮಾಡಿ. ಇನ್ನು ಮೋಡ ಬಿತ್ತನೆ ಬಗ್ಗೆಯೂ ಮಾತನಾಡಿದ ಕೃಷಿ ಸಚಿವರು, ಇದನ್ನು ನಾವು ನಿರ್ಧರಿಸಲು ಆಗಲ್ಲ, ಜಲಸಂಪನ್ಮೂಲ ಇಲಾಖೆ ನಿರ್ಧರಿಸಬೇಕು ಎಂದಿದ್ದಾರೆ. ಕ್ಲೌಡ್ ಸೀಡಿಂಗ್ ಮಾಡುವಂತ ಜಾಗದಲ್ಲಿ ಡ್ಯಾಮ್ಗೆ ಕ್ಯಾಚ್ಮೆಂಟ್ ಏರಿಯಾ ಇರುತ್ತಲ್ಲ, ಅಲ್ಲೇ ತರ ಮಾಡಬೇಕು. ಬೇರೆ ಕಡೆ ಮಾಡಿದ್ರೆ ಏನ್ ಪ್ರಯೋಜನ? ಸೊ ಅದನ್ನ ಹೇಳ್ಬೇಕಾಗಿರೋದು ಮೇಜರ್ ಇರಿಗೇಷನ್ ಡಿಪಾರ್ಟ್ಮೆಂಟ್, ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಬ್ಬರೊಳಗೊಬ್ಬರು ಹೇಳ್ಬೇಕು. ಮೋಡ ಬಿತ್ತನೆ ಬಹಳ ಪ್ರಮುಖ ಆಗಿರ್ತಕ್ಕಂಥದ್ದು. ಈಗ ಯಾವ ಹಂತಕ್ಕೆ ಬಂದಿದೆ, ಆಗಿದೆಯಾ? ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿದೀವಿ, 4Gಗೆ ಹೋಗಿದೆ ಫೈನಾನ್ಸ್ಗೆ. ಇವತ್ತು ಆಗಿರ್ಬೇಕದು. ಸೋಮವಾರದಿಂದ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತೀವಿ. ಯಾವುದು ಅದಕ್ಕೆ 4Gನಲ್ಲೇ ಕೊಟ್ಟಿದ್ದೀವಿ. ಟೆಂಡರ್ ಆದ್ರೆ ಲೇಟ್ ಆಗುತ್ತೆ ಅಂತ. ಎಷ್ಟು ಪ್ರಮಾಣದಲ್ಲಿ ಮಾಡೋದಕ್ಕೆ ಅಂತ ಮೊದಲ ಹಂತದಲ್ಲಿ 60 ಡೇಸ್ ಅಂತ ಹೇಳಿದೀವಿ. ಎಲ್ಲೆಲ್ಲಿ ಮೋಡ ಅವೈಲಬಲ್ ಇದೆ ಅಲ್ಲಲ್ಲಿ ಮಾಡ್ತೀವಿ. ಒಂದೆಡೆ ಮಳೆಯಿಲ್ಲದೆ ಕಂಗಾಲಾಗಿರುವ ರೈತರು ಪರಿಹಾರಕ್ಕಾಗಿ ಕಾಯ್ತಾ ಇದ್ದಾರೆ. ಇನ್ನೊಂದು ಕಡೆ ವಿಧಾನಸೌಧದ ಕಲಾಪದಲ್ಲಿ ಬರಗಾಲದ ಚರ್ಚೆಯೇ ಮಾಯವಾಗಿದೆ. ಆಗಸ್ಟ್ 27ಕ್ಕೆ ಕಲಾಪ ಮುಗಿಯೋದ್ರಿಂದ 30ರ ಬರ ಘೋಷಣೆಯ ನಂತರ ಸದನದಲ್ಲಿ ಜನಪ್ರತಿನಿಧಿಗಳ ಧ್ವನಿ ಅಡಗಿದಂತಾಗುವುದಂತೂ ಸತ್ಯ.